ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡುಗುದಿ. ಮೊದಲಿಗೆ ಹೆಡ್ಲೈನ್ಸ್. ಗಜೇಂದ್ರಗಢದಲ್ಲಿ ಕೋವಿಡ್ ನಾಗಲೋಟ. ಶುಕ್ರವಾರ ಮತ್ತಷ್ಟು ಪ್ರಕರಣ. ಮಕ್ಕಳಿಗೂ ಬಿಡದ ಮಹಾಮಾರಿ. ರಾಜ್ಯಾದ್ಯಂತ ಆಯುಷ್ ವೈದ್ಯರ ಮುಷ್ಕರ. ಗಜೇಂದ್ರಗಢದ ಬಹುತೇಕ ಖಾಸಗಿ ಆಸ್ಪತ್ರೆ ಲಾಕ್. ಶಿಕ್ಷಕರಿಗೂ ವರ್ಕ್ ಫ್ರಮ್ ಹೋಮ್. ರಾಜ್ಯ ಸರ್ಕಾರ ಆದೇಶ. ಜುಲೈ 17ರಿಂದ 31ರವರೆಗೆ ಜಾರಿ. ಬುದ್ಧಿ ಕಲಿಯದ ಜಿಲ್ಲೆಯ ಜನತೆ. ಮುಖಕ್ಕೆ ಮಾಸ್ಕ್. ಸಾಮಾಜಿಕ ಅಂತರ ಮರೆತ ಜನಸಾಮಾನ್ಯರು. ಕೊರೋನಾ ಅಟ್ಟಹಾಸಕ್ಕೆ ನಾಡು ಬಿಟ್ಟು ಕಾಡು ಸೇರುತ್ತಿರುವ ಸಾರ್ವಜನಿಕರು. ವಾರ್ತೆಗಳ ವಿವರ. ಗಜೇಂದ್ರಗಢದಲ್ಲಿ ಕಳೆದೊಂದು ವಾರದಿಂದ ಕೋವಿಡ್ ಪ್ರಕರಣಗಳು ಶರವೇಗದಲ್ಲಿ ಹೆಚ್ಚಾಗುತ್ತಿದೆ. ಶುಕ್ರವಾರ ಮಾತ್ರ ಮತ್ತೊಂದು ಕಳಂಕದ ವಾರ ಎಂದರೆ ತಪ್ಪಾಗಲಾರದು. ಗಜೇಂದ್ರಗಢದಲ್ಲಿ ಕಳೆದೊಂದು ವಾರದಿಂದ ಕೋವಿಡ್ ಪ್ರಕರಣಗಳು ಶರವೇಗದಲ್ಲಿ ಹೆಚ್ಚಾಗುತ್ತಿದೆ. ಕೋವಿಡ್ ನಾಗಲೋಟದ ವೇಗಕ್ಕೆ ಯಾವಾಗ ಕತ್ತರಿ ಬೀಳುತ್ತೋ ಗೊತ್ತಿಲ್ಲ, ಆದರೆ ಪ್ರಕರಣಗಳು ಮಾತ್ರ ಪ್ರತಿದಿನ ಹೆಚ್ಚಾಗುತ್ತಿದೆ. ಈ ಮಧ್ಯೆ ಶುಕ್ರವಾರ ಮಾತ್ರ ಮತ್ತೊಂದು ಕಳಂಕದ ವಾರ ಎಂದರೆ ತಪ್ಪಾಗಲಾರದು. 7ನೇ ಜುಲೈಯಂದು ಒಂದೇ ಮನೆಯ 3 ಸೋಂಕು ತಗುಲಿದೆ. ಗಂಡ, ಹೆಂಡತಿ ಮತ್ತು 1 ವರ್ಷದ ಹಸಿಗೂಸು ಮಕ್ಕಳಿಗೂ ಸಹ ವಿಷಕಾರಿ ವೈರಾಣು ಅಂಟಿರುವುದು ಎಲ್ಲರನ್ನ ಬೇಸರಿಸಿದೆ. ಮನವಿ ಮಾಡೋದೇನಂತಂದ್ರೆ ಗಜೇಂದ್ರಗಢ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲೇ ಕೋವಿಡ್-19 ಪಾಸಿಟಿವ್ ಕೇಸುಗಳು ಬಹಳ ಬರ್ತಾ ಇದೆ. ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಸಾರ್ವಜನಿಕರು ದಯವಿಟ್ಟು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಕಡ್ಡಾಯವಾಗಿ ಅಂತರವನ್ನು ಕಾಕೊಳ್ಳೋದು, ಹೊರಗೆ ಬರೋ ಹೊತ್ತಿನಾಗ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳೋದು, ಆಮೇಲೆ ಈ ರೀತಿಯಾಗಿ ಒಂದು ಸಹಕಾರ ನೀಡೋದ್ರ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಎಲ್ಲರೂ ಸಹಕಾರ ಮಾಡೋಕೆ ಅಂದ್ಕೊಂಡು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿರುವುದಕ್ಕೆ ಕೋವಿಡ್ ವಿಶೇಷಾಧಿಕಾರಿ ಖನ್ನಿಯವರು ಸಾರ್ವಜನಿಕರಲ್ಲಿ ಮುಂಜಾಗ್ರತೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಇದರ ಮಧ್ಯೆ ಶುಕ್ರವಾರ ಹಲವು ಜನರ ಗಂಟಲು ಪರೀಕ್ಷೆಗೆ ಆಗಮಿಸಿದ್ದರು. ಪರೀಕ್ಷೆಯನ್ನು ತುಂಬ ಜಾಗರೂಕರಾಗಿ ಮಾಡಲಾಗುತ್ತಿತ್ತು. ಶಂಕಿತರನ್ನ ಪ್ರತ್ಯೇಕ ಕೋಣೆಯಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಇತ್ತ ವೈದ್ಯರು ಸಹ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಇದುವರೆಗೂ ಪಟ್ಟಣದಲ್ಲಿ ಬಹುತೇಕರಲ್ಲಿ ಕಾಣಿಸಿಕೊಂಡಿದ್ದು
ಇನ್ನಷ್ಟು ಜಾಗೃತರಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ. ಆಶಾ, ಅಂಗನವಾಡಿ ಕಾರ್ಯಕರ್ತರ ಮತ್ತು ಗುತ್ತಿಗೆ ವೈದ್ಯರ ಪ್ರತಿಭಟನೆ ಜೊತೆಗೆ ಆಯುಷ್ ವೈದ್ಯರ ಪ್ರತಿಭಟನೆ ನಡೆದಿದೆ. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಿ ಖಾಸಗಿ ವೈದ್ಯರು ಮುಷ್ಕರ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ, ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ, ಸರ್ಕಾರಿ ಆಸ್ಪತ್ರೆಯ ಗುತ್ತಿಗೆ ನೌಕರರ ಪ್ರತಿಭಟನೆ ನಡುವೆ ಆಯುಷ್ ವೈದ್ಯಾಧಿಕಾರಿಗಳ ಪ್ರತಿಭಟನೆಯು ನಡೆಯುತ್ತಿದೆ. ರಾಜ್ಯದ ಹಳ್ಳಿಗಳಲ್ಲಿ ಬಹುತೇಕ MBBS ವೈದ್ಯರು ಕಾರ್ಯನಿರ್ವಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಆಯುಷ್ ವೈದ್ಯರನ್ನು ನೇಮಕ ಮಾಡಿಕೊಳ್ಳುತ್ತಿದೆ. ಆದರೆ ಅವರಿಗೆ ಬೇಕಾದ ಸವಲತ್ತು ಕೊಡುವುದಿಲ್ಲ. ಕಡಿಮೆ ವೇತನದ ಜೊತೆಗೆ ಇತರೆ ಸೌಲಭ್ಯವನ್ನು ಸಹ ಒದಗಿಸದೆ ಸರ್ಕಾರ ಬಳಸಿಕೊಳ್ಳುತ್ತಿದೆ. ಆದರೆ ಅವರ ಕಷ್ಟ ಮಾತ್ರ ಸರ್ಕಾರಕ್ಕೆ ಬೇಡವಾಗಿದೆ. ಹಲವು ವರ್ಷಗಳಿಂದ ಹಲವು ಸರ್ಕಾರ ಆಯುಷ್ ವೈದ್ಯರನ್ನು ನಿರ್ಲಕ್ಷಿಸುತ್ತಾ ಬಂದಿದೆ. ಈಗ ಕೋವಿಡ್ ಇರುವುದರಿಂದ ಆಯುಷ್ ವೈದ್ಯರು ಸಾಮೂಹಿಕ ಪ್ರತಿಭಟನೆಗೆ ಮುಂದಾಗಿರುವುದಕ್ಕೆ ಹಲವು ಕಾರಣಗಳಿವೆ. ಸರ್ಕಾರಕ್ಕೆ ಅವಶ್ಯಕತೆ ಇದ್ದಾಗ ಮಾತ್ರ ಈ ವೈದ್ಯರ ನೆನಪಾಗುತ್ತದೆ. ನಾನು ಡಾಕ್ಟರ್ ರೇಷ್ಮಾ ಕೋಲ್ಕರ್ ಅಂತೇಳಿ ಕಳೆದ 28 ವರ್ಷದಿಂದ ಗಜೇಂದ್ರಗಢದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನೇನು ಸರ್ಕಾರಿ ನೌಕರಲ್ಲ, ಆದರೆ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಯಾರು ಸಹಪಾಠಿಗಳು ಅಥವಾ ನಮ್ಮ ಜೊತೆ ಕಲಿತವಂಥವ್ರು ಎಲ್ಲರೂ ಭಾಳ ಮಂದಿ 2,000ಕ್ಕಿಂತ ಹೆಚ್ಚು ಜನ ಆಯುಷ್ ವತಿಯಿಂದ ಸರ್ಕಾರಿ ದವಾಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸೇವಾ ಭದ್ರತೆ ಇಲ್ಲ. ಅಂದರೆ ಇಷ್ಟು ವರ್ಷ ಆದ್ರೂ ಕಾಂಟ್ರಾಕ್ಟ್ ಬೇಸಿಸೇ ಹೊರತಾಗಿ ಅವರಿಗೆ ಇದು ಇಲ್ಲ. ಅವ್ರು ಯಾವಾಗಾದರೂ ಗೌರ್ಮೆಂಟ್ ಮನ್ಸು ಮಾಡಿದ್ರೆ ತಂದು ಹಾಕ್ಬೋದು ಅವರಿಗೆ. ಆದರೆ ಕೆಲಸ ಮಾತ್ರ ಸಾಕಷ್ಟು 24x7 ಕೆಲಸ ಮಾಡೋರೇ ಈ ಕೋವಿಡ್ ಕಂಡೀಷನ್ನಲ್ಲಂತೂ ಫ್ರಂಟ್ಲೈನ್ ವಾರಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಇವರು. ನಂಬಿಕೆ ವಾಸ್ತೆ ಒಬ್ಬರು ಇಬ್ಬರು MBBSನವ್ರು, ಅದು ಸಿಟಿ ಲೆವೆಲ್ನವ್ರು ಸಿಗ್ಬೋದು. ರೂರಲ್ಲಂತೂ ಎಲ್ಲೆಲ್ಲೂ ಇಲ್ಲ, ಆಯುಷ್ ಡಾಕ್ಟ್ರೇ ಇರೋದು ಎಲ್ಲ ಕಡೆ. ಆಮೇಲೆ ಸೇವೆಯನ್ನು ಸಹ ಅತ್ಯುತ್ತಮವಾಗಿ ಕೊಡ್ತಾ ಇದ್ದಾರೆ ಅವರು. ಆದರೂ ಅವರಿಗೆ ತಾರತಮ್ಯ, ಅಂದರೆ MBBSನವರಷ್ಟು ಪಗಾರನೂ ಇಲ್ಲ, ಕೆಲಸ ಹೆಚ್ಚು. ಅಂದರೆ ಎಲ್ಲ ಕಡೆ ಹೆಂಗಿರುತ್ತೆ, ದುಡಿಮೆ ಹೆಚ್ಚು, ಕೆಲಸ ಇದು ಪಗಾರ ಕಡಿಮೆ, ಆ ಥರ ಭಾವನೆಯಿಂದ ನೋಡ್ತಾ ಇದ್ದಾರೆ. ವರ್ಕ್ ಮಾಡಿಸ್ಕೊಳ್ಳೋದು ಸಾಕಷ್ಟು ಮಾಡಿಸ್ಕೊಳ್ತಾರೆ, ಪಗಾರ ಅಂತೂ ಕಡಿಮೆ. ಆಮೇಲೆ ಅವ್ರಿಗೆ ಏರಿಸಿದ್ರು, ಇವ್ರಿಗೆ ಏರಿಸಲಿಲ್ಲ. ಆಮೇಲೆ ಕೋವಿಡ್ನಲ್ಲೇ ಯಾಕಂತಂದರೆ ಈಗ ಕೋವಿಡ್ನಲ್ಲಿ ಅವಶ್ಯಕತೆ ಇದೆ, ಡಾಕ್ಟ್ರ್ ಎಷ್ಟಿದ್ರು ಕಡಿಮೆನೇ. ಆವಾಗ ಈಗ ನಮ್ಮದು ಯಾವಾಗಾದ್ರೂ ಅಷ್ಟೇ, ಯಾವಾಗ ತುರ್ತು ಪರಿಸ್ಥಿತಿ ಇರ್ತದೆ ಅವಾಗಾದರೂ ಏನಾದರೂ ನಮ್ಮ ಬೇಡಿಕೆ ಇಟ್ಟರೆ ಇವ್ರು ಪೂರೈಸ್ಬಹುದೇನೋ ಅಂತ. ಯಾಕಂದರೆ ಹಲವು ಸಲ ಹೇಳಿದ್ದಾರೆ, ಹಲವು ಸಲ ರಾಜೀನಾಮೆ ಕೊಟ್ಟರು, ಇದು ಮಾಡಿದರು. ಅದನ್ನು ಕಣ್ಣರಿಸು ತಂತ್ರ ಮಾಡಿಕೊಂಡು ಮುಂದೆ ಮಾಡ್ತೀವಿ ಅಂತ ಹೇಳ್ಕೊಂಡು ಇದು ಮಾಡಿದ್ರು ಅವರು. ಆದರೆ ಯಾವಾಗಲೂ ಸೇವಾ ಭದ್ರತೆ ಅಂದರೆ ಅವ್ರಿಗೆ ಯಾರಿಗೂ ಪರ್ಮನೆಂಟೂ ಆಗಿಲ್ಲ, ಪಗಾರನೂ ಇಲ್ಲ. ಹಾಗಾಗಿ ಸೇಫ್ಟಿನೂ ಇಲ್ಲ, ವರ್ಕ್ ಇದೂ ಇಲ್ಲ, ಮತ್ತು ಪೇಮೆಂಟು ಕಡಿಮೆ, ದುಡಿಮೆ ಹೆಚ್ಚು, ಕೆಲಸ ಹೆಚ್ಚು. ಹಾಗಾಗಿ ಈ ಟೈಮ್ನಾಗಾದರೂ ನಾವು ಸ್ಟ್ರೈಕ್ ಮಾಡಿ ತೋರಿಸಿದ್ರೆ ಅವ್ರು ನಮ್ಗೆ ಏನಾದರೂ ಸೇವಾ ಭದ್ರತೆ ಕೊಡ್ಬೋದು, ನಮ್ಮ ಕೆಲಸ ಕಾಯಂಗೊಳಿಸ್ಬೋದು, ಪಗಾರ ಹೆಚ್ಚು ಮಾಡ್ಬೋದು, ಇದು ವೇತನ ತಾರತಮ್ಯ ಅವೆಲ್ಲ ಬಗೆಹರಿಸ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಿಂದೆ ಒಂದ್ಸಲ ಮಾಡ್ಬೇಕಂತ ಮಾಡಿದರು. ಕೋವಿಡ್ ಸ್ಟಾರ್ಟ್ ಆದಾಗಲೇ ಮನೆಗೆ ಆವಾಗ ಮತ್ತು ಒತ್ತಡಕ್ಕೆ ಮಾಡ್ಕೊಂಡು ಇರಲಿ, ನಾವು ಒಂದು ಮನುಷ್ಯತ್ವ ದೃಷ್ಟಿಯಿಂದ ಇಷ್ಟೆಲ್ಲ ಮಾಡ್ಕೊಂಡ್ಬಂದಿವಿ, ಇಂಥ ಟೈಮ್ನಾಗ ಕೈ ಬಿಡೋದು ಚಲೋ ಅಲ್ಲ ಅನ್ನುವಂಥ ಒಂದು ಮಾನವೀಯತೆ ದೃಷ್ಟಿಯಿಂದ ಇವ್ರು ಮುಂದುವರ್ಸ್ಕೊಂಡು ಹೋದರು. ಈಗ ಮೋಸ್ಟ್ಲಿ MBBSನವ್ರಿಗೆ ಹೆಚ್ಚು ಮಾಡ್ಯಾರ, ಇವ್ರಿಗೆ ಹೆಚ್ಚೂ ಮಾಡಿಲ್ಲ, ಪರ್ಮನೆಂಟು ಮಾಡಿಲ್ಲ. ಹಂಗಾಗಿ ಮತ್ತಷ್ಟು ರೊಚ್ಚಿಗೆದ್ದಾರೆ ಅವರು. ರೊಚ್ಚಿಗೆದ್ದು ಈ ಟೈಮ್ನಾಗ ನಾವು ಕೈ ಬಿಟ್ಟರೆ ಅವ್ರಿಗೆ ಸಡನ್ ಅಂತೂ ಯಾರು ಬರೋಂಗಿಲ್ಲ, ಆಯುಷ್ ಮಂದಿನೂ ಬರೋಂಗಿಲ್ಲ, MBBSನವ್ರಂತೂ ಕಣ್ಣೆತ್ತು ನೋಡೋಂಗಿಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಬೇಡಿಕೆ ಏನಾದ್ರು ನಾವು ಮುಂದಿಟ್ಟರೆ ನಮ್ಮನ್ನು ಪರ್ಮನೆಂಟು ಮಾಡ್ಬೋದು, ಮತ್ತು ಇದನ್ನು ಕೊಡ್ಬೋದು, ಸ್ಯಾಲ್ರಿನೂ ಹೆಚ್ಚು ಮಾಡ್ಬೋದು ಅವ್ರಷ್ಟೇ ಕಮ್ಮಿ. ಯಾಕಂದ್ರೆ ವರ್ಕ್ ಅಷ್ಟೇ ತೊಗೊಳ್ತೀವಿ, ಡಿಗ್ರಿನೂ ಸೇಮ್ ಅಂದಾಗ ಪಗಾರ್ನಲ್ಲಿ ಯಾಕೆ ತಾರತಮ್ಯ, ಈ ಭಾವನೆ ಈ ಧೋರಣೆ ಇಟ್ಕೊಂಡು ಒಂದೇ ಸಲಕ್ಕೆ ಸಾಮೂಹಿಕ ರಾಜೀನಾಮೆ ಕೊಟ್ಟರು ಅವ್ರು ಮೊನ್ನೆ. ಆದ್ರೆ ಅವ್ರು ಎಕ್ಸೆಪ್ಟೂ ಮಾಡ್ಕೊಂಡಿಲ್ಲ ಗೌರ್ಮೆಂಟ್ನವರು. ರಾಜೀನಾಮೆನೂ ತೊಗೊಳಕ್ಕೆ ತಯಾರಿಲ್ಲ, ನಮ್ಮ ಕೆಲಸಕ್ಕೆ ಭದ್ರತೆನೂ ಕೊಡ್ತಾ ಇಲ್ಲ, ಮತ್ತೇನು ದಾರಿ ಅಂತ ಅಂದ್ಕೊಂಡು ಈಗ ನಾವೆಲ್ಲ ಆಯುಷ್ ವೈದ್ಯರು, ನಾವೇನು ಗೌರ್ಮೆಂಟ್ ಅಲ್ಲ ಅಂದ್ರೂ ನಮ್ಮ ವೃತ್ತಿ ಬಾಂಧವರು ಅವರು, ನಮ್ಮದೇ ಡಿಗ್ರಿ ತೊಗೊಂಡವರು, ನಾವು ಸಪೋರ್ಟ್ ಮಾಡಲಿಲ್ಲ ಮತ್ತೆ ಯಾಕೆ ಮಾಡ್ಬೇಕು ಅವರಿಗೆ. ಹಾಗಾಗಿ ಲೋಕಲ್ನಲ್ಲೂ ನಾವು ಈಗ ಇಲ್ಲಿ ಲೋಕಲ್ನಲ್ಲೂ ನೋಡ್ತೀರಿ ನೀವು, ಆಯುಷ್ ಡಾಕ್ಟರ್ ಸಂಖ್ಯೆ ಹೆಚ್ಚು, MBBSನವ್ರದ್ದು ಕಡಿಮೆ. ಹಾಗಾಗಿ ಸೇವೆ ಸಿಗ್ತಾ ಇರೋದು ಯಾರಿಂದ, ಆಯುಷ್ ಡಾಕ್ಟ್ರಿಂದ. ಆಮೇಲೆ ಕಡಿಮೆ ಫೀಸ್ನೊಳಗೆ ಹೆಚ್ಚಿನ ಸೇವೆ ಕೊಡೋರು ನಾವೇ. ಹಾಗಾಗಿ ಜನ ಅವ್ರ ಕಡೆ ಹೋಗೋಕ್ಕಿಂತ ಆಯುಷ್ ಡಾಕ್ಟರ್ ಕಡೆ ಭಾಳ ಮಂದಿ ಬರ್ತಿರ್ತಾರೆ. ಪ್ರೈವೇಟ್ ಒಟ್ಟಾರೆ ಗೌರ್ಮೆಂಟಿನೂ ಆಯಿತು, ಪ್ರೈವೇಟೂ ಆಯಿತು, ಒಂದು ಅಂದಾಜು ಅಥವಾ ಪ್ರೈವೇಟಲ್ಲಿ ಎಷ್ಟಿದ್ದಾರೆ, ಗೌರ್ಮೆಂಟ್ 100ರಿಂದ 150 ಇಲ್ಲೇ ಗಜೇಂದ್ರಗಢದಲ್ಲಿ ಒಂದು 30-35 ಇದೆ. 35-40 ತನಕ ನಾವು ಬಿಟ್ಟು ಆಯುಷ್ ಅಂದರೆ BAMS, BHMS ಎಲ್ಲರೂ ಬಂದು ಆಯುಷ್. ಆಮೇಲೆ ಹೋಮಿಯೋಪತಿ ಆಯಿತು. ಅಂದರೆ ಆಯುಷ್ ಅಂದರೆ ಆಯುರ್ವೇದ, ಹೋಮಿಯೋಪತಿ, ಯೋಗ ಅವರೆಲ್ಲರೂ ಕೂಡ ಆಯುಷ್. ಆಯುಷ್ ಅಂದ್ರೆ ಆಯುರ್ವೇದ, ಯೋಗ,
ಹೋಮಿಯೋಪತಿ, ಯುನಾನಿ ಇವೆಲ್ಲ ಕೂಡ ಆಯುಷ್. ಇವೆಲ್ಲರೂ BAMS, BHMS, BVMS, MBBSನವರು ಒಂದು ಬಿಟ್ಟು ಎಲ್ಲರೂ ಸ್ಟ್ರೈಕ್ ಮಾಡಿ ಅವರಿಂದ ಕೆಲಸ ಕಾರ್ಯ ಮಾಡಿಸಿಕೊಂಡು ಮರೆತು ಬಿಡುವ ಚಾಳಿ ಹೊಸದೇನಲ್ಲ. ಇದೇ 15ರಿಂದ ಜಿಲ್ಲೆಯಲ್ಲಿ ಸೇರಿದಂತೆ ಅನೇಕ ಕಡೆ ವೈದ್ಯರು ರಾಜೀನಾಮೆ ನೀಡಿದ್ದಾರೆ. ಆದರೆ ಅದನ್ನು ಸರ್ಕಾರ ಪರಿಗಣಿಸಿಲ್ಲ, ರಾಜೀನಾಮೆಯನ್ನು ಅಂಗೀಕರಿಸಿಲ್ಲ. ಇನ್ನು ವೈದ್ಯರು ಕರ್ತವ್ಯಕ್ಕೆ ಹಾಜರಾಗಿ ಎಂದು ಸರ್ಕಾರ ಲಾಚುತ್ತಿದೆ. ಗಜೇಂದ್ರಗಡದ ಆಯುಷ್ ವೈದ್ಯರು ಖಾಸಗಿ ಆಸ್ಪತ್ರೆಯನ್ನು ಬಂದ್ ಮಾಡಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾನು ಸುಮಾರು 10 ವರ್ಷ ಆಯುಷ್ ವೈದ್ಯಾಧಿಕಾರಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ ನನಗೆ ಸೇವಾ ಭದ್ರತೆ ಏನೂ ಸಿಗಲಿಲ್ಲ. ಆದ ಕಾರಣ ನನ್ನ ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾನು ಮೊರೆ ಹೋದೆ. ಈ ನನ್ನ ಆಯುರ್ವೇದಿಕ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಒಂದು ಇದೆ ನಮ್ಮಲ್ಲಿ, AFI ಅಂತ ಹೇಳಿ. ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ಮೀಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಯಾವಾಗಿಂದ ನಾವು ರಾಜೀನಾಮೆ ಕೊಡಬೇಕು, ಸಾಮೂಹಿಕ ರಾಜೀನಾಮೆ ಸರ್ಕಾರಿ ವೈದ್ಯರು ಅದೆಲ್ಲ ಕೊಟ್ಟಿದ್ದಾರೆ. ಮೊನ್ನೆನೇ ಶ್ರೀರಾಮುಲುವರಿಗೆ ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಆದರೆ ಸೋಮವಾರವರೆಗೆ ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಗಡುವನ್ನು. ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಆಮೇಲೆ ಒಂದು ನಾನು ನಿರ್ಧಾರ ಹೇಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗೆ ಅಂದ್ಕೊಂಡು ನಾವು ಹಿಂದಂತೂ ಜರದಿಲ್ಲ. ಆಯುಷ್ ವೈದ್ಯಾಧಿಕಾರಿಗಳಿಗೆ ಸಪೋರ್ಟ್ ಆಗಿ ನಾವೆಲ್ಲ ನಿಲ್ಲೋಣ ಅಂತ ಒಂದು ಉದ್ದೇಶದಿಂದ ಒಂದು ಮುಷ್ಕರವನ್ನು ಮಾಡಿದ್ವಿ. ಬಟ್ ಎಮರ್ಜೆನ್ಸಿ ಕೇಸಸನ್ನು ನಾವು ಹ್ಯಾಂಡಲ್ ಮಾಡಲೇಬೇಕಾಗ್ತದೆ. ಇದು ಒಂದು ಮಾನವೀಯತೆ ಧರ್ಮದಿಂದ ನಾವು ಮಾಡಬೇಕಾಗ್ತದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಎಮರ್ಜೆನ್ಸಿ ಕೇರ್ ಅಂತ ನಾವು ತಗೋತಾ ಇದ್ದೀವಿ. OPDನ ಬಂದ್ ಮಾಡಿದ್ವಿ. ಇಷ್ಟನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಡಾಕ್ಟರ್ KS ಬಿಲ್ಲರ್ ಅಂತೇಳಿ. ಈಗ ಆಯುರ್ವೇದದೊಳಗೆ ಯಾರು ಸಪೋರ್ಟ್ ಅಂತಂದರೆ, ಈಗ ಆಯುರ್ವೇದ ಡಾಕ್ಟರ್ಸ್ಗೆ ಈ ಪ್ರೈವೇಟ್ MBBS ಡಾಕ್ಟ್ರಿಗೆಲ್ಲ ಸ್ಯಾಲ್ರಿ ಹೆಚ್ಚು ಮಾಡಿದ್ರು, ಆಮೇಲೆ ನೆಕ್ಸ್ಟು ಅವ್ರಿಗೆ ಸೇವಾ ಭದ್ರತೆ ಕೊಟ್ಟರು. ಇವನ್ನೆಲ್ಲ ಮಾಡಿದ್ಮೇಲೆ ಈಗ ಇವರಾದರೂ ನಮ್ಮ ಕಲೀಗ್ಸ್, ಅಂದರೆ ನಮ್ಮ ವೃತ್ತಿಪರ ಇದು ಮಾಡ್ತಾರಲ್ಲ ಅವರು. ಆಮೇಲೆ ಈ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಗೌರ್ಮೆಂಟ್ ಇದರೊಳಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಸ್ಟೂಡೆಂಟ್ಸು ಕೂಡ. ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿಸ್ತಾರೆ. ಆಮೇಲೆ ಯಾವುದೂ ಭದ್ರತೆ ಇಲ್ಲ ಅವರಿಗೆ. ಸುಮ್ಮನೆ ಅದೇ ಒಂದು ಏನು ಫಿಕ್ಸ್ ಸ್ಯಾಲ್ರಿ ಇದು ಮಾಡಿದಾರೆ. ಈಗ ಅವ್ರು 25-26 ವರ್ಷ ಮಾಡಿ ರಿಟೈರ್ ಆಗಕ್ಕೆ ಬಂದರೆ ಅದೇ ಸ್ಯಾಲ್ರಿನ ತಗೋತಾ ಇದ್ದಾರೆ. ಈಗ ಅವ್ರಿಗೆ ಮಾಡಿದರು ಹೋದರೆ ಮತ್ತು ಈಗನೇ ಯಾಕೆ ಇದು ಮಾಡ್ತಾ ಇದ್ದೀರಿ ನೀವು? ಈಗನೇ ನೀವು ಯಾಕೆ ಬರ್ರಿ ಅಂತೀರಿ? ಅವಾಗ ಯಾಕೆ ಹೇಳಿಲ್ಲ ನೀವು? ಹೌದಲ್ಲ, ಈಗ ನಿಮ್ಗೆ ಎಮರ್ಜೆನ್ಸಿ, ನಾವು ಎಮರ್ಜೆನ್ಸಿಯನ್ನು ನಾವೇನು ಟ್ರೀಟ್ಮೆಂಟ್ ಕೊಡಬಾರ್ದು ಅಂತಲೂ ಇಲ್ಲ. ಸಾಮಾಜಿಕವಾಗಿ ನಾವು ಇದನ್ನು ಅವ್ರಿಗೇನು ಸಾಮಾಜಿಕವಾಗಿ ಪೇಷೆಂಟಿಗೆ ನಾವು ಏನು ಇದು ಮಾಡಬೇಕು ಮಾಡ್ತೀವಿ, ಇದೇನಿಲ್ಲ. ನೀವು ಅದನ್ನು ಒಂದು ಸ್ವಲ್ಪ ಇದಾಗ್ತಪ್ಪ ಅಂದರೆ ಸ್ವಲ್ಪ ಬಿಸಿ ಇದಾಗುತ್ತೆ ಅನ್ನೋದಕ್ಕೆ ಸಪೋರ್ಟ್ ಆಗಿದೆ. ಇನ್ನು ಗದಗ್ನಲ್ಲೂ ಕೊರೋನಾ ವಾರಿಯರ್ಸ್ಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಆಯುಷ್ ಇಲಾಖೆ ಗುತ್ತಿಗೆ ಕೆಲಸ ಮಾಡುವ ಸುಮಾರು 60 ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ನಗರದ ಮಹಾತ್ಮ ಗಾಂಧಿ ಸರ್ಕಲ್ ಬಳಿಯ ಹಳೆ ಸರ್ಕಾರಿ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ಸೇವೆ ಕಾಯಂ ಮಾಡುವುದು, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಬೇಡಿಕೆ ಈಡೇರುವವರೆಗೆ ಕೆಲಸಕ್ಕೆ ಗೈರು ಹಾಜರಾಗುವುದಾಗಿ ತಿಳಿಸಿದ್ದಾರೆ.
ಪ್ರತಿಭಟನೆ ಜೊತೆಗೆ ಎಮರ್ಜೆನ್ಸಿ ವೇಳೆ ಕರ್ತವ್ಯ ನಿರ್ವಹಿಸುತ್ತೇವೆ. ನಮಗೂ ಸಾಮಾಜಿಕ ಕಳಕಳಿ ಇದೆ ಎಂದು ಹಿರಿಯ ವೈದ್ಯರು ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರತಿಭಟನೆ ನಡುವೆಯೂ ಕೆಲ ವೈದ್ಯರು ಮಾನವೀಯತೆ ದೃಷ್ಟಿಯಿಂದ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಗದಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಾದ್ಯಂತ ಆಯುಷ್ ವೈದ್ಯಾಧಿಕಾರಿಗಳು ಸೇವೆಯನ್ನು ಸ್ಥಗಿತಗೊಳಿಸಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಜನರಿಗೂ ಕೂಡ ಹಾಗೂ ಸರ್ಕಾರಕ್ಕೂ ಕೂಡ ತಿಳಿದಿರುವಂಥ ವಿಷಯ. ನಿನ್ನೆ ದಿನ ನಮ್ಮ ಆಯುಷ್ ವೈದ್ಯಾಧಿಕಾರಿಗಳ ನಿಯೋಗವು ಸನ್ಮಾನ್ಯ ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಅವರಿಗೆ ಎಲ್ಲರ ರಾಜೀನಾಮೆ ಪತ್ರವನ್ನು ನೀಡಿದಾಗ ಅವರು ನಮ್ಮ ರಾಜೀನಾಮೆ ಪತ್ರವನ್ನು ಸ್ವೀಕರಿಸದೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ನಾವು ಮಾಡ್ತೀವಿ, ಅದಕ್ಕೆ ನೀವು ಸೋಮವಾರ ದಿವಸ ನಿಮ್ಮ ಒಂದು ನಿಯೋಗ ತೊಗೊಂಡು ಬರ್ರಿ, ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಮಾಡ್ತೀವಿ ಅಂತಂದು ಹೇಳ್ಯಾರ. ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಈಗ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಮತ್ತು ಸೇವಾ ಭದ್ರತೆಯನ್ನು ನೀಡಬೇಕು ಅನ್ನೋಂಥ ಒಂದು ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಕೊಂಡು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗಾಗಲೇ ಕಳೆದ 3 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾಗ ಸನ್ಮಾನ್ಯ ಆರೋಗ್ಯ ಸಚಿವರು ನಮಗೆ ಭರವಸೆಯನ್ನು ನೀಡಿದರು, ನಿಮ್ಗೆ ಸೇವಾ ಭದ್ರತೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿದಂಥ ಕೆಲಸ ನಾವು ಸರ್ಕಾರದ ವತಿಯಿಂದ ಮಾಡ್ತೀವಿ ಅಂತ ಹೇಳಿದರು. ಆದರೆ ನಮಗೆ ನೀಡತಕ್ಕಂಥ ಭರವಸೆ ಹುಸಿಯಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲ ವೈದ್ಯರು ರೋಸಿ ಹೋಗಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ರೂಪುರೇಷೆಯನ್ನು ಹಾಕಿಕೊಂಡು ಕಳೆದ 2 ದಿವಸದಿಂದ ನಾವು ನಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಬರುವ ಸೋಮವಾರದಂದು ನಮ್ಮ ನಿಯೋಗವನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ ಅಂತೇಳಿ ನಮ್ಮ ಆರೋಗ್ಯ ಸಚಿವರು ಭರವಸೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಸೋಮವಾರದವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅಲ್ಲಿ ಅವತ್ತಿನ ದಿವಸ ಏನು ಮಾತುಕತೆ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ಬೇಕಂತಂದೇಳಿ ನಾವೆಲ್ಲ ವಿಚಾರ ಮಾಡ್ತಂತ ಕೆಲಸ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದ್ದಾಗ ಕರ್ನಾಟಕ ಸರ್ಕಾರ ಆದೇಶ ಮಾಡಿ ಆಯುಷ್ ಇಲ್ಲೆಲ್ಲ ಆಯುಷ್ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡ್ಕೊಳ್ತಾ ಬರ್ತಾ ಇದೆ. ಇಲ್ಲಿವರೆಗೂ ಸರಿಸುಮಾರು 1800ರಿಂದ 2000 ವೈದ್ಯಾಧಿಕಾರಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದೆ. ಆದರೆ ಇಲ್ಲಿವರೆಗೂ ಆರೋಗ್ಯ ಸಚಿವರಿಗೆ ಮನವಿಯನ್ನು ಮೇ ತಿಂಗಳಲ್ಲಿ ನೀಡಿದ್ದೀವಿ ಹಾಗೂ ಸಾಂಕೇತಿಕವಾಗಿ ಧರಣಿಯನ್ನು ಕೂಡ ಮಾಡಿದ್ವಿ. ಆವಾಗ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದು ಏನಪ್ಪ ಅಂತಂದ್ರೆ, ಇಲ್ಲ ನಾವು ಜೂನ್ 10ರೊಳಗೆ ಕಳೆಯುತ್ತಾ ಬಂದರೂ ಕೂಡ ಇವರು ಯಾವುದೇ ಒಂದು ನಮಗೆ ಸ್ಪಂದನೆ ನೀಡುತ್ತಿಲ್ಲ. ಇದಕ್ಕೆ ಮಾನ್ಯ ಆರೋಗ್ಯ ಸಚಿವರನ್ನು ಭೇಟಿಯಾದಾಗ ಇಲ್ಲ ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ಹಾಗೂ ಇಲ್ಲಿವರೆಗೂ ಅಂತಂದರೆ ಈಗ ಸರಿಸುಮಾರು 1800ರಿಂದ 2000 ಆಯುಷ್ ವೈದ್ಯಾಧಿಕಾರಿ ನಾವೇನಿದ್ದೀವಿ ಎಲ್ಲರೂ ಸೇವೆಯನ್ನು 15ನೇ ತಾರೀಕಿನಿಂದ ಸ್ಥಗಿತಗೊಳಿಸಿದ್ದೀವಿ. ಕೋವಿಡ್ ಕ್ವಾರಂಟೈನ್ ಸೆಂಟರಲ್ಲಿ ಕಂಟೈನ್ಮೆಂಟ್ ಝೋನ್ ಇರಲಿ ಈ ಎಲ್ಲ ಕೇಂದ್ರಗಳ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಎಲ್ಲ ಸೇವೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಕೊನೆಗೆ ನಾವು ನಮ್ಮ ಭರವಸೆಗಳು ಅವ್ರು ಏನು ನೀಡಿದ್ರು ಅದನ್ನು ಈಡೇರಲ್ಲ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು 15ನೇ ತಾರೀಕಿನಿಂದ ನಾವು ಸ್ಥಗಿತಗೊಳಿಸೋದಕ್ಕೆ ನಾವು ಒಂದು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಜಿಲ್ಲಾಡಳಿತಕ್ಕಿರಲಿ ಅಥವಾ ತಾಲೂಕು ಆಡಳಿತಕ್ಕಿರಲಿ ಈ ಎರಡೂ ಕಡೆ ನಾವು ಮನವಿಯನ್ನು ನೀಡಿದ್ದೇವೆ. ಆರ್ಜಿವರು ಇಬ್ಬರೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಸರಿಸುಮಾರು 60 ವೈದ್ಯಾಧಿಕಾರಿಗಳು ನಮ್ಮ ಸೇವೆಯನ್ನು ವೈದ್ಯರುಗಳು ಕೂಡ ನಮಗೆ ಸಾಥನ್ನು ನೀಡುತ್ತಿದ್ದು ಅವರು ಕೂಡ ತಮ್ಮ ಒಂದು ಖಾಸಗಿ ಕ್ಲಿನಿಕ್ಗಳನ್ನು ಬಂದ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಆರೋಗ್ಯ ಮಂತ್ರಿಗಳು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ವಿನಂತಿ ಏನಂತಂದರೆ, ನಮಗೆ ಆದಷ್ಟು ಬೇಗ ಸೇವಾ ಖಾಯಮಾತಿ ಇರಲಿ ಅಥವಾ ವೇತನ ತಾರತಮ್ಯ ಇವೆರಡೂಗಳನ್ನು ನಮಗೆ ಈ ಕೊಟ್ಟಂಥ ಮನವಿ. ಜಿಲ್ಲಾಡಳಿತ ಏನು ನಿಮ್ಮ ಮನವಿಗೆ ಏನು ರೆಸ್ಪಾನ್ಸ್ ಮಾಡಿದೆ ಈಗ ಸದ್ಯಕ್ಕೆ? ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಮೇಲಾಧಿಕಾರಿಗಳೇ ನಾವು ಕೊಟ್ಟಂಥ ಮನವಿಯನ್ನು ಅವರು ಕಳಿಸ್ಕೊಡ್ತೀವಿ ಅಂತ ಹೇಳಿ ಅವರು ನಮಗೆ ಭರವಸೆ ನೀಡಿದ್ದಾರೆ.
2000 ಆಯುಷ್ ವೈದ್ಯಾಧಿಕಾರಿಗಳು ಕಳೆದ 2 ದಿನಗಳಿಂದ ಎಲ್ಲ ಸೇವೆಗಳನ್ನು ನಾವು ಸ್ಥಗಿತಗೊಳಿಸಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ 2005ರಿಂದ ಗುತ್ತಿಗೆ ಆಧಾರದ ಮೇಲೆ ಆಯುಷ್ ವೈದ್ಯಾಧಿಕಾರಿಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇರೋದರಿಂದ ನೇಮಕ ಮಾಡಿಕೊಡ್ತಾ ರಾಜ್ಯ ಸರ್ಕಾರ ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ನಮಗೆ ಸೇವಾ ಖಾಯಮಾತಿ ಇರಲಿ ಅಥವಾ ಸಮಾನ ಹುದ್ದೆಗೆ ಸಮಾನ ವೇತನ ಅಥವಾ ಸೇವಾ ಭದ್ರತೆ, ಈ 3 ಮುಖ್ಯ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಗಲಿಲ್ಲ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಆರೋಗ್ಯ ಮಂತ್ರಿಗಳಿಗೆ ನಮ್ಮ ಒಂದು ಕಳಕಳಿ ಮನವಿ ಏನಪ್ಪ ಅಂತಂದರೆ, ಈ 3 ಬೇಡಿಕೆಗಳು ಅಂದರೆ ನಮ್ಮ ಸೇವಾ ಭದ್ರತೆ ಇರಲಿ, ಸೇವಾ ಖಾಯಮಾತಿ ಹಾಗೂ ಸಮಾನ ಹುದ್ದೆಗೆ ಸಮಾನ ವೇತನ, ಇಷ್ಟು ನೀಡಿ ನಮಗೆ ಒಂದು ಎಲ್ಲ ವೈದ್ಯಾಧಿಕಾರಿಗಳಿಗೆ ತಾವು ನೀಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮುಖ್ಯವಾಗಿ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ 60 ವೈದ್ಯಾಧಿಕಾರಿಗಳು ನಾವು ಸಂಪೂರ್ಣ ಸೇವೆಯನ್ನು ನಾವು ಹಲವು ಬಾರಿ ಮನವಿ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರಕ್ಕೆ ಸ್ಪಂದನೆ ಆಗದೇ ಇರೋದರಿಂದ ನಾವು ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೇವೆ. ಇದರಲ್ಲಿ ನಾವು ಈಗ ಮುಖ್ಯವಾಗಿ ಜ್ವಲಂತ ಸಮಸ್ಯೆ ಅಂದರೆ ಕೋವಿಡ್ನಲ್ಲಿ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕಂಟೈನ್ಮೆಂಟ್ ಝೋನ್ ಡ್ಯೂಟಿ ಇರಲಿ, ಫೀವರ್ ಕ್ಲಿನಿಕ್ ಇರಲಿ, ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಏನು ಪಾಸಿಟಿವ್ ಪೇಷಂಟ್ಸ್ ಇರ್ತಾರಲ್ಲ ಅವ್ರನ್ನ ಶಿಫ್ಟಿಂಗ್ ಇರಲಿ ಅಥವಾ ಕಂಟೈನ್ಮೆಂಟ್ ಝೋನ್ನಲ್ಲಿ ಆರೋಗ್ಯ ಏನು ಸೇವೆಯನ್ನು ಒದಗಿಸಬೇಕಾಗಿತ್ತು, ಇವು ಎಲ್ಲ ಸೇವೆಗಳನ್ನು ನಮಗೆ ಸ್ಥಗಿತಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಅತ್ಯಂತ ನಮಗೆ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂತಂದರೆ ತಾವು ಈ ಮನವಿಗಳಿಗೆ ನಾವು ಹಲವು ಬಾರಿ ಮನವಿ ಮಾಡಿಕೊಂಡ್ರೆ ತಾವು ಸ್ಪಂದನೆ ನೀಡ್ತಾ ಇಲ್ಲ. ಆ ಒಂದು ದುಃಖದಿಂದ ನಾವು ಈ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಈ ಎಲ್ಲ ಮನವಿಗಳಿಗೆ ನಮಗೆ ಸ್ಪಂದನೆ ನೀಡಿರಿ. ಈ ಎಲ್ಲ ಮನವಿಗಳನ್ನು ನಮಗೆ ಈಡೇರಿಸಿ ಎಲ್ಲ ವೈದ್ಯಾಧಿಕಾರಿಗಳನ್ನು ಖಾಯಂ ಮಾಡಿ ಸಮಾನ ಹುದ್ದೆಗೆ ಸಮಾನ ವೇತನ ನೀಡಬೇಕಂತ ನಮ್ಮ ಕಳಕಳಿಯ ವಿನಂತಿ. ದಿನಗಳ ಹಿಂದೆ ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ನಮ್ಮ ಎಲ್ಲ 2000 ಆಯುಷ್ ವೈದ್ಯಾಧಿಕಾರಿಗಳ ರಾಜೀನಾಮೆ ಪತ್ರವನ್ನು ಅವರಿಗೆ ನೀಡಲು ನಾವು ಹೋಗಿದ್ದಾಗ ಅವರು ಇಲ್ಲ, ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇಂಥ ಹಲವು ಬಾರಿ ಆಶ್ವಾಸನೆಗಳಿಗೆ ಕೇಳಿ ನಾವು ರೋಸಿ ಹೋಗಿಬಿಟ್ಟಿದ್ದೇವೆ. ಆ ಕಾರಣದಿಂದ ನಮ್ಮ ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿ ಅಥವಾ ನಮ್ಮ ಸೇವಾ ಖಾಯಮಾತಿ ಮಾಡಿ ಮತ್ತು ನಮಗೆ ಸಮಾನ ಹುದ್ದೆಗೆ ಸಮಾನ ವೇತನ ನೀಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಆರೋಗ್ಯ ಸಚಿವರಲ್ಲಿ ನಮ್ಮ ಎಲ್ಲ ಆಯುಷ್ ವೈದ್ಯಾಧಿಕಾರಿಗಳ ಗದಗ ಜಿಲ್ಲೆಯಲ್ಲಿ 60 ವೈದ್ಯಾಧಿಕಾರಿಗಳು ಈಗಾಗಲೇ ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ. ಇದನ್ನು ಮಾನ್ಯ ಸಚಿವರಿಗೆ ನೀಡಿದರೂ ಕೂಡ ಅವರು ಬೇಡ, ಈಗ ಸ್ವೀಕರಿಸುವುದಿಲ್ಲ, ನಿಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಅವ್ರನ್ನ ಸೋಮವಾರ ದಿನ ಭೇಟಿ ಮಾಡಿಸಿ ನಿಮ್ಮ ಎಲ್ಲ ಬೇಡಿಕೆಗಳಿಗೆ ನಾನು ಒಂದು ಸ್ಪಂದನೆ ನೀಡುತ್ತೇನೆ ಅಂತ ಒಂದು ಆಶ್ವಾಸನೆ ಮೇಲೆ ಹೇಳಿದ್ದಾರೆ. ಆದರೆ ಅಲ್ಲಿಯವರೆಗೂ ನಾವು ನಮ್ಮ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ. ಶಿಕ್ಷಕರಿಗೂ ಇದೇ 17ರಿಂದ 31ರವರೆಗೆ ವರ್ಕ್ ಫ್ರಮ್ ಹೋಮ್ ನಡೆಯಲಿದೆ. ಈ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊರೋನಾ ಬಂದಾಗಿನಿಂದ ಸರ್ಕಾರ ಮತ್ತು ಕೆಲ ಖಾಸಗಿ ಕಂಪನಿಗಳ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಎನ್ನುತ್ತಿದೆ. ಇದನ್ನು ವಿಶ್ವದ ಹಲವು ರಾಷ್ಟ್ರಗಳ ಪ್ರತಿಷ್ಠಿತ ಕಂಪನಿಗಳು ತನ್ನ ನೌಕರರಿಗೆ ಕೊರೋನಾದಿಂದ ಸುರಕ್ಷೆ ಪಡೆಯಲು ಕೈಗೊಂಡ ಕ್ರಮವಾಗಿತ್ತು. ಇದನ್ನು ಪರಿಗಣಿಸಿದ ಸರ್ಕಾರ ಈಗ ಶಿಕ್ಷಕರಿಗೂ ಮನೆಯಿಂದಲೇ ಕೆಲಸ ಮಾಡಿ ಎನ್ನುತ್ತಿದೆ. ಕಳೆದ ಕೆಲ ತಿಂಗಳಿನಿಂದ ಕೊರೋನಾ ಮಧ್ಯೆಯೂ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕರು ಈಗ ನಿರಾಳರಾಗಿದ್ದಾರೆ. ಮಕ್ಕಳಿಗೇನೂ ರಜೆ, ಆದರೆ ಶಾಲೆಯಲ್ಲಿ ಹಲವು ಕೆಲಸ ಕಾರ್ಯದಲ್ಲಿ ಶಿಕ್ಷಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆದರೆ ಇದೇ 16ರಂದು ಸರ್ಕಾರ ಆದೇಶ ಹೊರಡಿಸಿದ್ದು ಶಾಲಾ ಶಿಕ್ಷಕರಿಗೆ ಸಿಹಿ ಸುದ್ದಿ ನೀಡಿದೆ. ಆದರೆ ಮನೆಯಲ್ಲಿದ್ದುಕೊಂಡೇ ಶಿಕ್ಷಕರು ಹಲವು ಕಾರ್ಯಗಳನ್ನು ಮಾಡಬೇಕಿದೆ. ಶಾಲೆಗೆ ಬಂದು ಮಾಡಬೇಕಾದ ಕಾರ್ಯಗಳನ್ನು ಈಗ ಮನೆಯಲ್ಲಿದ್ದು ಮಾಡಬೇಕಿದೆ. ವರ್ಕ್ ಫ್ರಮ್ ಹೋಮ್ ಅನ್ನು ಜುಲೈ 31ರವರೆಗೆ ಮಾಡಬೇಕಿದೆ. ಈ ಬಗ್ಗೆ ಗಜೇಂದ್ರಗಡ, ರಾಜೂರು, ಲಕ್ಕಲಕಟ್ಟಿ, ಮುಷಿಗೇರಿ ಭಾಗದ CRPಗಳು ಹೇಳಿದ್ದು ಹೀಗೆ. ನಿನ್ನೆ ದಿನಾಂಕ 16/7/2020 ನಮ್ಮ ಶೈಕ್ಷಣಿಕ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಅವರು ಒಂದು ಆದೇಶ ಹೊರಡಿಸಿ ಈ ಕೋವಿಡ್-19 ಕೇಸಸ್ಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ
ಶಿಕ್ಷಕರಿಗೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಈ ಜುಲೈ 31ರವರೆಗೂ ಶಿಕ್ಷಕರು ತಮ್ಮ ಎಲ್ಲ ಶೈಕ್ಷಣಿಕ ಕೆಲಸಗಳನ್ನು ಮನೆಯಲ್ಲೇ ಕುಳಿತು ನಿರ್ವಹಿಸಲು ಅನುಕೂಲ ಮಾಡಿಕೊಡಲಾಗಿದೆ. ಇದನ್ನು ಕರ್ತವ್ಯದ ಅವಧಿ ಎಂದೇ ಪರಿಗಣಿಸಲಾಗುವುದು. ಈ ಅವಧಿಯಲ್ಲಿ ಇದು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೂ ಸಹಿತ ಅನ್ವಯಿಸಲಾಗುತ್ತದೆ. ಗೌರವ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರು ಸಹಿತ ಇದರಲ್ಲಿ ಒಳಪಡ್ತಾರೆ. ಅಂತೇಳಿ ಗಜೇಂದ್ರಗಡದ ದಕ್ಷಿಣ CRP. ಇವತ್ತಿನ ದಿವಸ ಜಗತ್ತಿನಾದ್ಯಂತ ಕೊರೋನಾ ವೈರಸ್ನಿಂದ ನಮ್ಮ ಭಾರತ ದೇಶ ತತ್ತರಿಸಿ ಹೋಗ್ತಾ ಇದೆ. ಅದರಲ್ಲಿ ಕರ್ನಾಟಕ ಕೂಡ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ಇವತ್ತಿನ ದಿವಸ ಜೂನ್ 8ರಿಂದ ನಮ್ಮ ಶಾಲಾ ಕರ್ತವ್ಯಕ್ಕೆ ಶಿಕ್ಷಕರುಗಳು ರಾಜ್ಯಾದ್ಯಂತ ಹಾಜರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಶಿಕ್ಷಕರು ಮಕ್ಕಳಿಲ್ಲದ ಸಂದರ್ಭದಲ್ಲಿಯೂ ಕೂಡ ಇವತ್ತಿನ ದಿವಸ ಶಾಲೆಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರ ಒಂದು ಹೊರತಾಗಿಯೂ ಕೂಡ ನಮ್ಮ ಕೇಂದ್ರ ಸಂಪನ್ಮೂಲ ಸಚಿವರಾದಂಥ ಪೋಖ್ರಿಯಾಲ್ ಅವರ ಆದೇಶದಂತೆ ಅವರು ಜುಲೈ 1ನೇ ತಾರೀಕಿನಿಂದ ಜುಲೈ 31ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಶಿಕ್ಷಕರಿಗೆ ಮನೆಯಿಂದಲೇ ಕೆಲಸವನ್ನು ನಿರ್ವಹಿಸಬೇಕಂತ ಹೇಳಿದರು. ಅದೇ ಒಂದು ಆದೇಶವನ್ನು ಇಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಖಾಂತರ ಎಲ್ಲ ಶಿಕ್ಷಕರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾರ್ಯವನ್ನು ಕೊಟ್ಟು ಮನೆಯಿಂದಲೇ ಶಾಲೆಗೆ ಬೇಕಾಗುವಂತಹ ಚಟುವಟಿಕೆಗಳಾದಂತಹ ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡ್ಕೊಂಥ ಕೆಲಸವನ್ನು ಇರ್ಬೋದು, ಅಭ್ಯಾಸ ಪುಸ್ತಕಗಳನ್ನು ಉಪಯೋಗ ಮಾಡಿಕೊಂಡು ಪಾಠೋಪಕರಣಗಳನ್ನು ತಯಾರು ಮಾಡುವಂಥ ಕೆಲಸ ಇರ್ಬೋದು, ಮತ್ತು ಶೈಕ್ಷಣಿಕ ಚಟುವಟಿಕೆಗಳಾದಂಥ ಬಿಸಿ ಊಟಕ್ಕೆ ಸಂಬಂಧಪಟ್ಟಂಥ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಕೆಲಸದಲ್ಲಿ ಕೂಡ ಶಿಕ್ಷಕರನ್ನು ಬಳಸಿಕೊಳ್ಬೇಕು. ಇದರಿಂದ ಯಾವುದೇ ಶಿಕ್ಷಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಎಲ್ಲ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರಿಗೂ ಕೂಡ ಜುಲೈ 31ರವರೆಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕೆಲಸವನ್ನು ನೀಡಿದೆ. ಹೇಗೆ IT-BT ಕಂಪನಿಗಳು ನಮ್ಮ ಕೆಲಸವನ್ನು ಮನೆಯಿಂದಲೇ ತಮ್ಮ ಕೆಲಸಗಾರರಿಗೆ ಮನೆಯಿಂದಲೇ ಕೆಲಸವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಮನೆಯಿಂದಲೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಲಾಖೆ ಈ ಒಂದು ಚಿಂತನೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಯಾವತ್ತು MCS 1 ನಂಬರ್ ಶಾಲೆಯ ಸಹಶಿಕ್ಷಕಿ ಹಾಗೂ ರೋಣ ತಾಲೂಕಿನ ಸಂಘದ ಒಂದು ಪದಾಧಿಕಾರಿಯಾಗಿ ನಾನು ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಸಂಘ ಅನ್ನೋದು ಒಂದು ವಿಶಾಲವಾದ ಒಂದು ಶೈಕ್ಷಣಿಕ ಒಂದು ಸಂಘ ಇದು. ನಾವು ಅವ್ರು ಏನು ಕೆಲಸ ಹೇಳಿದ್ರು ಸಹಿತ ನಾವು ಎಲ್ಲ ಕೆಲಸಗಳನ್ನು ಫಾಲೋಅಪ್ ಮಾಡ್ಕೊತಾ ಬಂದೀವಿ. 5ನೇ ತಾರೀಕಿನ 5/7 ಏನು ಮಾಡಿದ್ರು, ನಮ್ಮ ಸಂಘದ ಎಲ್ಲ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ಮನವಿ ಮಾಡಿದರು. ಈ ಒಂದು ಎಲ್ಲ ಶಿಕ್ಷಕರು ಇಲ್ಲಿ ತನಕ ಏನು ಕೆಲಸ ಕೊಟ್ಟರು ನಾವು ಮಾಡೀವಿ. ನಮ್ಗೆ ಈ ಒಂದು ಕೋವಿಡ್-19 ಒಂದು ರೋಗ ಬರಬಾರ್ದು ಅನ್ನೋದಕ್ಕೆ ನಮ್ಗೆ ಅವಕಾಶವನ್ನು ಕೊಡ್ರಿ, ಮನ್ಯಾಗ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಅವ್ರು ಹೇಳಿದರು, ಮನವಿ ಕೊಟ್ಟಿದ್ದರು ಇವರಿಗೆ ಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿಗೆ. ಅವರು ಹಾಗೂ ಆಯುಕ್ತರು ಈ ಒಂದು ಮನವಿಯನ್ನು ಅವರು ಅನುಸರಿಸಿ ಅದನ್ನು
ಅವರು ನಮಗೆ ಮನೆಯಾಗ ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಗೆ ಎಲ್ಲ ರೀತಿಯಿಂದ ಶಿಕ್ಷಕರಿಗೆ ಸೂಟಿ ಒಳಗೆ ಕೋವಿಡ್-19 ಇದ್ದರೂ ಏನು ಕೆಲಸ ಹೇಳಿದ್ರು ಸಹಿತ ನಾವು ಮಾಡಿಕೊಟ್ಟಿವಿ. ಆನ್ಲೈನ್ ತರಬೇತಿ ಹಾಕಿದ್ರು ನಾವು ಮಾಡೀವಿ. ಆಮೇಲೆ ಶಾಲೆಗೆ ಬಂದು ನಾವು ಅಷ್ಟೇ ಮಕ್ಕಳ ಅಭಿಪ್ರಾಯ ಕೇಳಂತ ಹೇಳಿದ್ರು, ಆ ಕೆಲಸನೂ ನಾವು ಮಾಡಿಕೊಟ್ಟಿವಿ. ಶಿಕ್ಷಕರಾಗಿ ಸ್ಕೌಟ್ ಗೈಡ್ಸ್ ಒಂದು ಪದಾಧಿಕಾರಿಯಾಗಿ ಕೂಡ SLC ಪರೀಕ್ಷೆ ನಡೆದಾಗ ಅವ್ರನ್ನ ವಾಲಂಟಿಯರ್ ಆಗಿ ತೊಗೊಂಡಿದ್ರು, ಆ ಕೆಲಸನೂ ನಾವು ಮಾಡಿಕೊಟ್ಟಿವಿ. ಏನೇ ಕೆಲಸ ಮಾಡಿದ್ರು ಸಹಿತ ನಾವು ಚಾಚು ತಪ್ಪದೆ ಸರ್ಕಾರಕ್ಕೆ ನಾವು ಹೊರೆಯಾಗದೆ ಎಲ್ಲ ಕೆಲಸ ಮಾಡೀವಿ. ನಮ್ಮ ಒಂದು ಆರೋಗ್ಯ ದೃಷ್ಟಿಗೋಸ್ಕರ ಅವರು ಈಗ ನಮ್ಗೆ ವರ್ಕ್ ಫ್ರಮ್ ಹೋಮ್ 31ರವರೆಗೆ ಕೊಟ್ಟರಲ್ಲ, ಇದು ನಾನು ಒಳ್ಳೆಯದಂತಂದು ಭಾವಿಸ್ತೀನಿ. ಈಗ ಕೋವಿಡ್-19 ಅನ್ನೋದು ದಿನಕ್ಕೆ ಹೆಮ್ಮಾರಿಯಾಗಿ ನಮ್ಮ ಒಂದು ಜೀವದ ಕುತ್ತಾಗಿ ಕಾಡಕತ್ತೈತೆ. ಇದನ್ನು ಒಂದು ನಮ್ಗೆ ಅನುಕೂಲ ಮಾಡಿಕೊಟ್ಟದ್ದು ಎಲ್ಲ ಶಿಕ್ಷಕರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. CRP ಲಕ್ಕಲಕಟ್ಟೆ ತಮಗೆಲ್ಲ ತಿಳಿದಿರುವ ಹಾಗೆ ಸರ್ಕಾರದ ಆದೇಶದ ಪ್ರಕಾರ ಇಂದಿನಿಂದ ಜುಲೈ 31ರವರೆಗೆ ಏನು ಅಂತಂದರೆ ಶಿಕ್ಷಕರಿಗೆ ವರ್ಕ್ ಫ್ರಮ್ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಇದು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಒಳಪಟ್ಟು ಇದರ ಒಂದು ಆದೇಶಕ್ಕೆ ಅನುಗುಣವಾಗಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಿದೆ. ಕಾರಣ ಇಷ್ಟೇ, ಕೊರೋನಾ ವೈರಸ್ಸನ್ನು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಅದು ನಗರಗಳಿಗೆ ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ಹರಡ್ತಾ ಇದೆ. ಕಾರಣ ಎಲ್ಲ ಶಿಕ್ಷಕ ವರ್ಗದವರು ಇರ್ಬೋದು, ಬೋಧಕೇತರ ಸಿಬ್ಬಂದಿ ಇರ್ಬೋದು, ಅರೆಕಾಲಿಕ ಸಿಬ್ಬಂದಿ ಇರ್ಬೋದು, ಖಾಸಗಿ ಶಾಲೆಯವರು ಇರ್ಬೋದು, ಎಲ್ಲ ಶಿಕ್ಷಕರು ಏನು ಅಂತಂದರೆ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದುಕೊಂಡು ಇಲಾಖೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರುವಂಥ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ವಹಿಸಿದರೂ ಸಹ ನಾವು ಅದಕ್ಕೆ ತಯಾರಿದ್ದೇವೆ. ಈ ಒಂದು ದಿಶೆಯಲ್ಲಿ ಏನು ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ನಮಗೆ ಕರೆಯನ್ನು ಕೊಟ್ಟರೆ ನಾವು ಸಹ ಏನು ಅಂತಂದರೆ ಈ ಒಂದು ಕಾರ್ಯದಲ್ಲಿ ತೊಡಗಲಿಕ್ಕೆ ನಮಗೆ ಸರ್ಕಾರ ಆದೇಶವನ್ನು ಯಾವಾಗ ಕೊಡ್ತದೋ ಆವಾಗ ನಾವು ಅದಕ್ಕೆ ಸಿದ್ಧರಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಆ ಒಂದು ಅಂಶವನ್ನು ನಮಗೇನು ಅಂತಂದರೆ ಸರ್ಕಾರ ಆ ಒಂದು ಆದೇಶದಲ್ಲಿ ಹೊರಡಿಸಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈಗ ಅಧಿಕಾರದ ಅವಧಿ ಮುಗಿದಿರುವುದರಿಂದ ಅಲ್ಲೇ ಒಬ್ಬ ಅಧಿಕಾರಿಯನ್ನು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಏನು ಅಂತಂದ್ರೆ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. ಅವರು ಅಲ್ಲೇ ಗ್ರಾಮ ಮಟ್ಟದಲ್ಲಿ ಏನು ಅಂತಂದರೆ ಒಂದು ಗ್ರಾಮೀಣ ಉಸ್ತುವಾರಿ ಸಭೆ ಇದೆ. ಅಲ್ಲೇ ಆ ಒಂದು ಗ್ರಾಮೀಣ ಉಸ್ತುವಾರಿ ಸಭೆಯಲ್ಲಿ ಆಡಳಿತಾಧಿಕಾರಿ ಏನು ಅಂತಂದರೆ ಅಧ್ಯಕ್ಷರಾಗಿರ್ತಾರೆ, PDOಗಳು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಏನು ಅಂತಂದರೆ ಸದಸ್ಯರಾಗಿರ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಏನು ಅಂತಂದರೆ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ. ಜೊತೆಗೆ ಏನು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, NGOಗಳಿರ್ಬೋದು, ಎಲ್ಲರೂ ಏನು ಅಂತಂದರೆ ಈ ಒಂದು ಗ್ರಾಮ ಉಸ್ತುವಾರಿ ಸಭೆಯಲ್ಲಿ ಭಾಗವಹಿಸಿ ಕೋವಿಡನ್ನು ವ್ಯಾಪಕವಾಗಿ ಹರಡೋದನ್ನು ತಡೆಗಟ್ಟಲಿಕ್ಕೆ ಈ ಒಂದು ಸಮಿತಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಸಮಿತಿ ರಚನೆಗೆ ಈ ಒಂದು ವಾರದ ಹಿಂದೆಯೇ ಏನು ಅಂತಂದರೆ ಆದೇಶ ಆಗಿದೆ. ಈಗ ಎಲ್ಲ ಕಡೆಯೂ ಏನು ಅಂತಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಉಸ್ತುವಾರಿ ಸಭೆ ಅಂದರೆ ಕೋವಿಡ್ ತಡೆಗಟ್ಟುವ ಗ್ರಾಮ ಉಸ್ತುವಾರಿ ಸಭೆಯನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ನಮ್ಮ ಪ್ರಧಾನ ಗುರುಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, NGOಗಳಾಗಿರ್ಬೋದು, PDOಗಳಿಂದ ಹಿಡಿದು ಸಹ ಏನು ಅಂತಂದರೆ ಆ ಒಂದು ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಏನು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಕೋವಿಡನ್ನು ಎಲ್ಲರೂ ಸೇರಿ ಎದುರಿಸಬೇಕಾಗಿದೆ. ಹಾಗಾಗಿ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ, ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಈ ಒಂದು ವಾಹಿನಿಯ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಉದ್ಯೋಗಾಕಾಂಕ್ಷಿಗಳು ಮತ್ತು ಎಲ್ಲ ನೌಕರ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಶ್ರೀಧರ್ ಎಂಕಂಚಿ ಅಂತ ಇಲ್ಲೇ ಸಮೀಪದ ರಾಜೂರು ಮತ್ತು ಮುಸ್ಲಿಗೇರಿ ಕ್ಲಸ್ಟರ್ನ CRPI ಕೆಲಸ ಮಾಡ್ತಿದ್ದೀನಿ. ಈ ಒಂದು ಸರ್ಕಾರದ ಆದೇಶದಂತೆ ಏನು ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅಂಥೇಳಿ ಜುಲೈ 31ರವರೆಗೆ ನಮ್ಮ ಸರ್ಕಾರದ ಆದೇಶ ಆಗೈತಿ. ಆದರೂ ಕೂಡ ಶಿಕ್ಷಕರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೆ. ಏನು ಅಂತಂದರೆ ಈಗಾಗಲೇ ನಾವು ಸುಮಾರು ಈಗ ಒಂದು
ಕಳೆದ ಒಂದು 20 ದಿವಸಗಳಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಆನ್ಲೈನ್ ತರಬೇತಿಗಳನ್ನು ಆಯೋಜಿಸಿದ್ವಿ. ಅವನ್ನು ಯಶಸ್ವಿಯಾಗಿ ಎಲ್ಲ ಶಿಕ್ಷಕರು ಪಡ್ಕೊಂಡಿದ್ದಾರೆ. ಈ ವರ್ಕ್ ಫ್ರಮ್ ಹೋಮ್ ಅವಧಿಯಲ್ಲೂ ಕೂಡ ನಾವು ಶಿಕ್ಷಕರಿಗೆ ಆನ್ಲೈನ್ ತರಬೇತಿಗಳನ್ನು ಹಮ್ಮಿಕೊಳ್ಳೋ ವಿಚಾರದಲ್ಲಿದ್ದೀವಿ. ಅವುಗಳನ್ನು ಶಿಕ್ಷಕರು ತಮ್ಮ ಮನೆಯಲ್ಲೇ ಕೂತ್ಕೊಂಡು ತರಬೇತಿಗಳನ್ನು ಪಡೀತಾರೆ. ಅದೇ ರೀತಿಯಾಗಿ ಬೇಸಿಗೆಯ 37 ದಿವಸಗಳ ಒಂದು ಏನು ಆಹಾರ ಧಾನ್ಯ ವಿತರಣೆ ಕಾರ್ಯ ಕೂಡ ಒಂದು ಸಾಮಾಜಿಕ ಅಂತರದೊಂದಿಗೆ ಈ ದಿನಗಳಲ್ಲಿ ನಡೀತಾ ಇರುತ್ತೆ. ಮುಖ್ಯ ಶಿಕ್ಷಕರು ಮತ್ತು ಉಳಿದ ಶಿಕ್ಷಕರು ಆ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸ್ತಾರೆ. ಶಾಲೆಯಕ್ಕೆ ಪಠ್ಯಪುಸ್ತಕಗಳು ಬಂದಿವೆ. ಆ ಪಠ್ಯಪುಸ್ತಕಗಳ ವಿತರಣೆಯ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳ ಆದೇಶ ನೀಡಿದರೆ ಆ ಒಂದು ಪಠ್ಯಪುಸ್ತಕಗಳ ವಿತರಣೆ ಕಾರ್ಯ ಕೂಡ ಈ ಒಂದು ಅವಧಿಯೊಳಗೆ ನಾವೆಲ್ಲರೂ ಒಂದು ಸಾಮಾಜಿಕ ಅಂತರದೊಂದಿಗೆ ಪ್ರತಿ ದಿವಸ ಇಂತಿಷ್ಟು ಮಕ್ಕಳಂತ ಕರೆಸಿ ಆ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ. ಆಮೇಲೆ ಈ ಒಂದು ಅವಧಿಯೊಳಗೆ ನಮ್ಮ ಶಿಕ್ಷಕರೆಲ್ಲ ಕೇಂದ್ರ ಸ್ಥಾನದಲ್ಲಿ ಹಾಜರಿರ್ತಾರೆ. ಸರ್ಕಾರದ ಯಾವುದೇ ಆದೇಶಗಳು ಬಂದರೂ ಕೂಡ ಅವುಗಳನ್ನು ಪಾಲಿಸಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಪೂರೈಸಲಿಕ್ಕೆ ನಮ್ಮ ಶಿಕ್ಷಕರು ಯಾವಾಗಲೂ ಸಿದ್ಧರಿರ್ತಾರೆ. ಸರ್ಕಾರದ ವರ್ಕ್ ಫ್ರಮ್ ಹೋಮ್ಗೆ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ವೈರಸ್ನಿಂದ 10 ಜನ ಸಾವನ್ನಪ್ಪಿದ್ದು ಸೋಂಕಿತರ ಸಂಖ್ಯೆ 400ರ ಗಡಿ ದಾಟಿದೆ. ಇಷ್ಟಾದರೂ ಜನ ಬುದ್ಧಿ ಕಲಿಯುತ್ತಿಲ್ಲ. ಮಾಸ್ಕ್, ಸಾಮಾಜಿಕ ಅಂತರ ಮರೆತು ಜನ ಓಡಾಡುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿಲ್ಲ ಈಗಾಗಲೇ ಕೊರೋನಾ ವೈರಸ್ನಿಂದ 10 ಜನ ಸಾವನ್ನಪ್ಪಿದ್ದು ಸೋಂಕಿತರ ಸಂಖ್ಯೆ 400ರ ಗಡಿ ದಾಟಿದೆ. ನಗರದ ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡುವ 18 ವ್ಯಾಪಾರಸ್ಥರಿಗಳಿಗೂ ಕೊರೋನಾ ಸೋಂಕು ದೃಢವಾಗಿದೆ. ಆದರೂ ಜನ ಮಾತ್ರ ಬುದ್ಧಿ ಕಲಿಯುತ್ತಿಲ್ಲ. ಮುಖಕ್ಕೆ ಮಾಸ್ಕ್, ಸಾಮಾಜಿಕ ಅಂತರ ಎಲ್ಲವನ್ನು ಮರೆತಿದ್ದಾರೆ. ACN ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲವೂ ಬಯಲಾಗಿದೆ. ಹೌದು, ಗದಗ ಗ್ರೀನ್ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಸಾರ್ವಜನಿಕರು ಹೇಗಂದರೆ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ವ್ಯಾಪಾರಸ್ಥರು ಮುಖಕ್ಕೆ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಈ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಒಬ್ಬರ ಮೇಲೆ ಮತ್ತೊಬ್ಬರು ಮುಗಿಬಿದ್ದು ವಸ್ತುಗಳ ಖರೀದಿಗೆ ಮುಂದಾಗಿದ್ದಾರೆ. ACN ಕ್ಯಾಮೆರಾ ಕಂಡು ಗಡಿಬಿಡಿಯಿಂದ ಮಾಸ್ಕ್ ಹಾಕಿಕೊಳ್ಳುವುದು, ಕರವಸ್ತ್ರ ಕಟ್ಟಿಕೊಳ್ಳುವ ದೃಶ್ಯ ಕಂಡು ಬಂದಿವೆ. ಕೊರೋನಾದಿಂದ ಸೋಂಕಿತರ ಸಂಖ್ಯೆ ಜೊತೆಗೆ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ವ್ಯಾಪಾರಸ್ಥರು, ಜನಸಾಮಾನ್ಯರು ಮಾತ್ರ ಬುದ್ಧಿ ಕಲಿಯದೆ ಇರುವುದು ವಿಪರ್ಯಾಸ.
ಕರೋನಾ ಅಟ್ಟಹಾಸಕ್ಕೆ ಇಡೀ ಜಗತ್ತೇ ತತ್ತರಿಸಿದೆ. ಇನ್ನು ಗದಗ ಜಿಲ್ಲೆಯ ಒಂದು ಚಿಕ್ಕ ಗ್ರಾಮ ಯಾವ ಲೆಕ್ಕ? ಈ ಹಿನ್ನೆಲೆಯಲ್ಲಿ ಗ್ರಾಮದ ಜನತೆ ನಾಡು ಬಿಟ್ಟು ಕಾಡು ಸೇರುತ್ತಿದ್ದಾರೆ. ಕೊರೋನಾ ಅಟ್ಟಹಾಸಕ್ಕೆ ಸಾರ್ವಜನಿಕರು ನಾಡು ಬಿಟ್ಟು ಕಾಡು ಸೇರುತ್ತಿರುವ ಘಟನೆ ಗದಗ ಜಿಲ್ಲೆಯಲ್ಲಿ ನಡೆದಿದೆ. ಸುಮಾರು 400 ಜನಸಂಖ್ಯೆ ಇರುವ ಈ ಶೀತಾಲಹರಿ ಗ್ರಾಮ ಈಗಾಗಲೇ ಸೋಂಕಿನಿಂದ ಓರ್ವ ಸಾವನ್ನಪ್ಪಿದ್ದು 10 ಜನ ಸೋಂಕಿತರಿದ್ದಾರೆ. ಗ್ರಾಮದಲ್ಲಿ ಇನ್ನು ಸೋಂಕಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಭಯಭೀತಗೊಂಡ ಜನರು ಊರು ಬಿಟ್ಟು ತಮ್ಮ ತಮ್ಮ ಜಮೀನಿನಲ್ಲಿ ಟೆಂಟ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಈಗಾಗಲೇ 30ಕ್ಕೂ ಅಧಿಕ ಕುಟುಂಬಗಳು ಗ್ರಾಮ ತೊರೆದಿವೆ. ಕೊರೋನಾ ತಂದಿಟ್ಟ ಸಂಕಷ್ಟದಿಂದ ಹೈರಾಣಾದ ಕೂಲಿ ಕಾರ್ಮಿಕರು, ಬಡ ಜನರು ಗೋಳಾಟ ಕೇಳತೀರದಾಗಿದೆ. ಹೊಲ ಬಂದಿರಿ ನಾವು ಏನು ಗೋರ್ಮೆಂಟ್ ಸಹ ಇಲ್ಲ ಏನಿಲ್ಲ ರೀ. 3 ಮನಿನೂ ಸಣ್ಣದು ಅಕ್ಕ ಹೊಲ್ದಾಗ ಬಂದು ಗುಡ್ಸ್ಲ ಹಾಕೊಂಡು ಅದಿರಿ ಗುಡ್ರ ಸಲುವಾಗಿ. ಹುಡ್ರು ಸಣ್ಣವ್ರು ಅದಾರ ಅಂತಂದು ಇಲ್ಲಿ ಬಂದು ಅದೇ ರೀ. ಸರ್ಕಾರದ ನಿಮ್ಗೇನು ಚೆಕಪ್ ಮಾಡಿದ್ರು ಏನು? ಇಲ್ರಿ ಬಂದಿಲ್ಲ ಬಿಡ್ರಿ, ನೀವು ಚೆಕಪ್ ಮಾಡಕ್ಕೆ ಬಂದಿಲ್ಲ. ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರು ಇಲ್ಲ. ಹಿಂಗಾಗೈತೆ ಏನ್ರಿ ಒಟ್ಟು ಅವ್ರ ದತ್ತಾಗಿದ್ಕ ನಾವು ಒಟ್ಟು ಹಂಗೆ ಹಿಂಗೆ ಅಂತೇಳಿ ದವಾಖಾನೆಲಿಂದ್ರ ಒಂದು ಸ್ವಲ್ಪ ಎಣ ತಗೊಂಡು ಹೋಗೋದು ಮನೆಗೆ ತರೋದು ಹಿಂಗೆ ಮಾಡಿದ್ರೆ ಅದಕ್ಕೆ ಎದುರ್ಕೊಂಡು ನಾವು ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ಇಲ್ಲಿ ಬಂದು ನಾಳೆಗೆ 10 ದಿನ ಇಲ್ಲೇ ಬಂದಿದ್ದೀರಿ ನೀವು? ಬೆಳಿಗ್ಗೆ ಇನ್ನೂ ಅವ್ರು ಒಂದು ಸ್ವಲ್ಪ ಆರಾಮಾಗಿದ್ರಿ. ದವಾಖಾನೆಗೆ ಒಯ್ಯಾಕತ್ತಿದ್ರು. ಅಂತಂದು ಗಾಡಿ ಪಾಡಿ ತೊಗೊಂಡು ಹೋಗಿದ್ರು. ಅಷ್ಟು ತನರಿಗೆ ನಾವು ಈ ಕಡೆ ನಿಮ್ಮನ್ನೇನು ಚೆಕಪ್ ಏನಾರು ಮಾಡಿದ್ರ ನಿಮ್ಗೆ? ನಮಗೆ ಚೆಕಪ್ ಮಾಡ್ಯಾರ್ರಿ. ನಮಗಿನ ಚೆಕಪ್ ಇಲ್ಲಿ ಕೆಲವೊಂದು ಮಂದಿಗೆ ಮಾಡ್ಯಾರ್ರಿ. ನಾವು ಅಲ್ಲೇ ಬಾಜು ಇದ್ರೆ ಅವ್ರ ಮನೆಗೆ ಹೋಗಿದ್ದೇವ್ರಿ ನಾವು. ಅವ್ರಿಗೆ ಯಾಕಂದ್ರೆ ಮೊದಲ ಒಂದು ಸ್ವಲ್ಪ ಕೆಮ್ಮು ನೆಳ್ಳೋದು ಅಂತ ಮಾಡೋ ಸಲುವಾಗಿ ಹಂಗಾಗಿ ನಾವು ಚೆಕಪ್ ಮಾಡ್ಕೊಂಡಿದ್ವಿ. ನಾವು ಅಲ್ಲಿ ಹೋಗಿದ್ರಿ ಇದಾಕತ್ತೆ ಅಂತಂದು ನಮ್ಮನ್ನು ಕೇಳಿದ್ರಿ ಚೆಕಪ್ ಮಾಡ್ಕೊರಿ ಅಂತಂದು ನಾವು ಮಾಡ್ಕೊಂಡ್ವಿ. ಎಷ್ಟು ಜನ ಇದ್ರಿ ಮನೆಗೆ? ನಾವು ರೀ ಒಂದು 16 ಜನ. 16 ಜನನೂ ಇಲ್ಲೇ ಇದೀರಿ ಇದೇ ಗುಡಿಸಲಲ್ಲಿ? ಆ ಕಡೆ ಒಂದು ಗುಡಿಸಲ ಐತ್ರಿ, ಈ ಕಡೆ ಒಂದು ಗುಡಿಸಲ ಇದೆ. 16 ಜನ. ಎಲ್ಲರೂ ಹೊಲದಲ್ಲೇ ಕೆಲಸ ಮಾಡ್ತೀರಾ? ಎಲ್ಲರೂ ಹೊಲದಲ್ಲೇ ಕೆಲಸ. ನಿಮ್ಮ ಹೆಸರು ಹೇಳ್ರಿ? ಹೊನ್ನವ್ರಿ. ಏನಮ್ಮ ಹೆಸರು? ಹೊನ್ನವ. ಅಡ್ಡ ಹೆಸರು? ಒಡ್ಡರ್ರಿ.
ಈ ಚಿಕ್ಕ ಗ್ರಾಮದಲ್ಲಿಯೇ ವೈರಸ್ ಇಷ್ಟೊಂದು ಪಸರಿಸುವುದರಿಂದ ಊರು ತೊರೆಯುವುದೇ ಒಳ್ಳೆಯದು ಎಂದು ಕೊಂಡಿದ್ದಾರೆ. ಜಮೀನಿನಲ್ಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಜೀವ ಉಳಿಸಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಜನರು ಬಂದಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಜೇಂದ್ರಗಢದಲ್ಲಿ ಕೋವಿಡ್ ನಾಗಲೋಟ, ಶುಕ್ರವಾರ ಮತ್ತಷ್ಟು ಪ್ರಕರಣ, ಮಕ್ಕಳಿಗೂ ಬಿಡದ ಮಹಾಮಾರಿ. ರಾಜ್ಯಾದ್ಯಂತ ಆಯುಷ್ ವೈದ್ಯರ ಮುಷ್ಕರ, ಗಜೇಂದ್ರಗಢದ ಬಹುತೇಕ ಖಾಸಗಿ ಆಸ್ಪತ್ರೆ ಲಾಕ್. ಶಿಕ್ಷಕರಿಗೂ ವರ್ಕ್ ಫ್ರಮ್ ಹೋಮ್, ರಾಜ್ಯ ಸರ್ಕಾರ ಆದೇಶ ಜುಲೈ 17ರಿಂದ 31ರವರೆಗೆ ಜಾರಿ. ಬುದ್ಧಿ ಕಲಿಯದ ಜಿಲ್ಲೆಯ ಜನತೆ, ಮುಖಕ್ಕೆ ಮಾಸ್ಕ್, ಸಾಮಾಜಿಕ ಅಂತರ ಮರೆತ ಜನಸಾಮಾನ್ಯರು. ಕೊರೋನಾ ಅಟ್ಟಹಾಸಕ್ಕೆ ನಾಡು ಬಿಟ್ಟು ಕಾಡು ಸೇರುತ್ತಿರುವ ಸಾರ್ವಜನಿಕರು. ಇವೆಷ್ಟಿಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್ ಗಜೇಂದ್ರಗಢ. ವಂದನೆಗಳು.